ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅಣ್ಣ ಇದೆಲ್ಲ ಕೂಡ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ. ಇದು ಬಗರುಕುಮು ಅಲ್ಲ, ದರಖಾಸ್ತು ಅಲ್ಲ, ಏನೂ ಇಲ್ಲ. ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರತಂಥದಕ್ಕೆ ಇಂಥ ಎಡ್ ಅಂತ ಏನು ಅದಕ್ಕೆ ನಾವು ಹೆಸರಿಡೋಕ್ಕಾಗಲ್ಲ. ಇದು ನಮ್ಮ ಕ್ಷೇತ್ರದ ಭೂಮಿ, ನಮ್ಮ ಕ್ಷೇತ್ರ ಜನರಿಗೆ ಬೇಕು. ಇದು ನಮ್ಮ ಕ್ಷೇತ್ರದ ಭೂಮಿ, ನಮ್ಮ ಕ್ಷೇತ್ರ ಜನರಿಗೆ ಬೇಕು. ಎಚ್ಚೆತ್ಕೊಳ್ರಿ. ಏನು KJP ಅನಾದಿ ಆಗಿದೆಯಾ? ಇಲ್ಲಿ ಕೇಳೋರು ಮಾಡೋರು ಯಾರೂ ಇಲ್ವಾ? ಬುದ್ಧಿವಂತರೇ ಇಲ್ವಾ? ಯಾರು ಓದ್ಲೇ ಇಲ್ವಾ? ಓಟ್ ಹಾಕಿ ಸುಮ್ಮನೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ತೀರಾ? ಇಷ್ಟು ಅನ್ಯಾಯಗಳು ನಡೀತಾ ಇದ್ರು BJP ನಾವು ಸುಮ್ಮನೆ ಇರಬೇಕಾ? ಕೇಳಬಾರ್ದಾ? ಅದು ನಮ್ಮ ಪ್ರಶ್ನೆ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆನೇ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರೆಲ್ಲರೂ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇದು ನಮ್ಮ ಒತ್ತಾಯ. ಆಗ್ಬೇಕೋ ಬೇಡ ಹೇಳ್ರಿ. ನಾನು ಅದಕ್ಕೆ ಹೇಳ್ತೀನಿ, ಸರ್ಕಾರಿ ಭೂಮಿಯಲ್ಲಿ ಈ ರೀತಿಯ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜೂರು ಮಾಡೋದಕ್ಕೆ ಅವಕಾಶ ಇದ್ದರೆ ಮೊದಲು ನಿಮಗೆ ಗೆಲ್ಲಿಸಿದಂಥ ಕಾಂಗ್ರೆಸ್ ಶಾಸಕ ನಿಮ್ಮನ್ನು ಗೆಲ್ಲಿಸೋದಕ್ಕೆ ದುಡಿದ್ರಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಅವ್ರು ಮಾಡಿಕೊಡಿ. ನಮಗೇನು KG ಕೋಟೆ ಪೂರ್ತಿ ಎಲ್ಲ ಮಾಡಿಕೊಟ್ಬಿಡ್ರಿ ಸರ್. 129 ಸರ್ವೆ ನಂಬರ್ ಎಷ್ಟು ಎಕರೆ ಜಮೀನು ಇದೆ ಸರ್? ಇದಕ್ಕೆ 106 ಎಕರೆ ಇದೆ, ತುಂಬ ಇದೆ. ಇದರಲ್ಲಿ ಮಾಡಿರೋ ದಾಖಲೆಗಳು ಇದರಲ್ಲಿ 60 ಎಕರೆ ಮಾಡಿದ್ದಾರೆ. ಇದನ್ನ ನಾವು ಯಾರು ಪ್ರಶ್ನೆ ಮಾಡದೇ ಇದ್ರೆ ಇನ್ನೆಲ್ಲನೂ ಮಾಡ್ಬಿಡ್ತಾರೆ. ಎಷ್ಟು ಬ್ಲಾಕ್ ಮಾಡಿದ್ದಾರೆ? 6 ಬ್ಲಾಕ್ ಮಾಡಿದ್ದಾರೆ. ದಾಖಲೆ ಇದೆ ನೋಡ್ರಿ, ಇಲ್ಲಿ ಇದೆಯಲ್ಲ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ದಾಖಲೆಗಳನ್ನ ನಿಮಗೂ ಕೊಡ್ತೇವೆ. ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲವೂ ಕೊಡ್ತೀವಿ. ಇದು ಸೂಕ್ತ ಸ್ಥಳ ಪರಿಶೀಲನೆ ಮಾಡಿ, ದಾಖಲೆಗಳನ್ನು ಪರಿಶೀಲನೆ ಮಾಡಿ. 1989ರಲ್ಲಿ ಶ್ರೀನಿವಾಸಪುರ ತಾಲೂಕವರು ಇಲ್ಲಿ ಬಂದು ಎಲ್ಲಿ ಸಾಗುವಳಿ ಮಾಡ್ತಾ ಇದ್ರು? ಒಂದು ವೇಳೆ ಮಾಡಿದ್ರೆ ಇದು ಮಾಡಿರೋ ಭೂಮಿನ, ಇದು ಸಾಗುವಳಿ ಮಾಡೋ ಭೂಮಿನ? ಇದು ಕಾನೂನಲ್ಲಿ ಅವಕಾಶ ಇದೆಯಾ ಹೊರ ತಾಲೂಕುಗಳವರಿಗೆ ಇಲ್ಲಿ ನಮ್ಮ ತಾಲೂಕಲ್ಲಿ ಕೊಡ್ಬೇಕಂತ? ಈ ಜನ ಎಲ್ಲಿ ಯಾರು ಇಲ್ವಾ? ಗತಿ ಇಲ್ವಾ? ಎಲ್ಲ ಊರ್ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರು ನಮ್ಮ ಕ್ಷೇತ್ರದ ಜನ. ಎಲ್ಲರಿಗೂ ಭೂಮಿ ಇದೆಯಾ? ಮಾಡಿ ಈ ಕ್ಷೇತ್ರದವ್ರಿಗೆ. ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದು ಅರಣ್ಯ ಭೂಮಿ ಅಂತೇಳಿ. ಕೂಡಲೇ ತತ್ಕ್ಷಣ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಪಾರದರ್ಶಕವಾಗಿ ಅರಣ್ಯ ಜಮೀನು ಅಂತ ಏನು ಗೊತ್ತಾದ್ರೆ ಕೂಡಲೇ ನೀವು ಬೌಂಡ್ರಿ ಫಿಕ್ಸ್ ಮಾಡಿ ಕಾಂಪೌಂಡ್ ಹಾಕಿ. ಈ ದಾಖಲೆಗಳನ್ನು ಯಾರು ಸೃಷ್ಟಿ ಮಾಡಿದರೆ ಪರಿಶೀಲನೆ ಮಾಡಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ. ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಶಾಮೀಲ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಿ. ಈ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಕೈಗೆತ್ತಿಕೊಳ್ಬೇಕು. ನೀವು ಹೋಗ್ತಾ ಇದ್ರಿ ಎಲ್ಲ ಜಿಲ್ಲೆಯಲ್ಲಿ ನಗರಸಭೆಗಳಿಗೆ, ಬೇರೆ ಬೇರೆ ಆಫೀಸ್ಗಳಿಗೆ ಹೋಗಿ ಭೇಟಿ ಕೊಟ್ಟು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನೀವೇ ನೋಡಿ ಎಲ್ಲ ಹೇಳ್ತಾ ಇದ್ರಿ. ಇದು ಬಹಳ ದೊಡ್ಡ ಸಮಸ್ಯೆ. ಬನ್ನಿ, ನಾಳೆ ಬೆಳಗ್ಗೆನೆ ಬನ್ನಿ. ಎಲ್ಲ ಕೆಲಸವನ್ನು ಬಿಟ್ಟು ನಾಳೆ ಬೆಳಗ್ಗೆ ನೀವು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡು ಮಾಧ್ಯಮದ ಜೊತೆಯಲ್ಲಿ ಬಂದು ನೋಡಿ. ನೀವು ಕಣ್ಣಲ್ಲಿ ನೋಡಿ ಈ ಜಮೀನು ಯಾವುದಕ್ಕೆ ಯೋಗ್ಯ ಅಂತೇಳಿ. ನಿಮ್ಗೆ ವಿನಂತಿ ಮಾಡ್ತೇನೆ, ತಹಸೀಲ್ದಾರ್ಗೂ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಕಚೇರಿಯಲ್ಲಿ ಕಡತ ಇದೆ, ಯಾವುದೇ ಕಾರಣಕ್ಕೂ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಫೈಲ್ ಪುಟಪ್ ಮಾಡಿ ನಿಮ್ಮ ಮುಂದೆ ಇಟ್ರೆ ನೋಡಿ ಕೂಲಂಕಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಂಡು ಸಹಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಮನೆಗೆ ಹೋಗ್ತೀರಿ. ನಾವು ಉಗ್ರವಾದ ಹೋರಾಟವನ್ನ ಮಾಡೇ ಮಾಡ್ತೀವಿ. ನಾನೊಬ್ಬ ದಾಖಲೆಗಳು ನನ್ನ ಕೈಯಲ್ಲಿದೆ ಅಂತ ಹೇಳಿಲ್ಲ. ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿ ಸಹಿ ಮಾಡಿರೋ ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಎಲ್ಲರೂ ನೋಡುವ ರೀತಿ ನೀವು ನಾವು ಎಲ್ಲರೂ ರೈತ ಕುಟುಂಬದಿಂದ ಬಂದಂತವ್ರು. ಈ ಭೂಮಿನ ಏನಂತ ನಾವು ನೋಡ್ಬೋದು, ಏನಂತ ಗುರ್ಸ್ಬೋದು, ನೀವೇನು ಹೇಳಿ. ಫಾರೆಸ್ಟ್ ಲ್ಯಾಂಡ್ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ದಾಖಲೆಗಳು ನನ್ಗೇನು ದಾಖಲೆ ನನ್ನ ಹತ್ರ ಇಲ್ಲ. ಸರ್ಕಾರಿ ಭೂಮಿ, ಅದಕ್ಕೆ ಫಾರೆಸ್ಟ್ ಅವರು ಗಿಡ ಗಂಟೆಗಳನ್ನ ಇಟ್ಟಿರೋದು. ನೀವು ನೋಡಿ, ಈ ಕಡೆ ಕಾಂಪೌಂಡ್ ಹಾಕಿ ರೈತ ತೋಟ ಮಾಡ್ತಾ ಇದ್ದಾರೆ. ಅಲ್ಲಿಂದ ಈಚೆಗೆ 106 ಎಕರೆ ಇದೆ. ಇದು 1 ಎಕರೆ 10 ಎಕರೆ 129 ಸರ್ವೆ ನಂಬರ್ನ 6 ಬ್ಲಾಕ್ ಮಾಡಿದ್ದಾರೆ. 6 ಬ್ಲಾಕ್ ಮಾಡಿ ಇದಕ್ಕೆ ಸರ್ವೇಸ್ಗೆ ಮಾಡಿ. ಇದು KG ಕೋಟೆಗೆ ಸೇರಿದೆ. KG ಕೋಟೆ ಹೌದು, ಹೌದು, ನಿಜ. ಅವಾಗ ಮಾಡ್ದಂಗೆ ದಾಖಲೆ ಸೃಷ್ಟಿ ಮಾಡಿ ಇದನ್ನ ಈಗ ಮಾಡಿದ್ದಾರೆ. ಪೀಡಲ್ ಅಂತ ಈಗಲೇ ಆಗಿರೋದು. ಇಲ್ಲಾಂದ್ರೆ ಅವ್ರು ಹೇಳಿ ನಾನು ಮಾಡಿಲ್ಲ, ಇದನ್ನ ಸರ್ಕಾರಕ್ಕೆ ಉಳಿಸ್ತೀನಿ, ಅದ್ ನನ್ನ ಜವಾಬ್ದಾರಿ, ಈ ಕ್ಷೇತ್ರ ನನ್ನ ಶಾಸಕ ಅಂತ ಹೇಳಿ ನಿಮ್ಮ ಮುಂದೆ ಹೇಳಿ. ಅಧಿಕಾರಿಗಳನ್ನ ಇರ್ಬೋದು, ಬೇರೆ ಇನ್ಯಾರೋ ವ್ಯಕ್ತಿ ಇದ್ರಲ್ಲಿ ಶಾಮೀಲಾಗಿದ್ರು ಸಹ ಅವ್ರ ವಿರುದ್ಧ ಕ್ರಮ ಆಗ್ಬೇಕೋ ಬೇಡ ಹೇಳ್ರಿ. ನಾನು ಅದಕ್ಕೆ ಹೇಳ್ತೀನಿ, ಸರ್ಕಾರಿ ಭೂಮಿಯಲ್ಲಿ ಈ ರೀತಿಯ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜೂರು ಮಾಡೋದಕ್ಕೆ ಅವಕಾಶ ಇದ್ದರೆ ಮೊದಲು ನಿಮಗೆ ಗೆಲ್ಲಿಸಿದಂಥ ಕಾಂಗ್ರೆಸ್ ಶಾಸಕ ನಿಮ್ಮನ್ನು ಗೆಲ್ಲಿಸೋದಕ್ಕೆ ದುಡಿದ್ರಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಅವ್ರು ಮಾಡಿಕೊಡಿ.
ನಮಗೇನು ಕೆಜಿ ಕೊಟ್ಟೆ ಪೂರ್ತಿ ಎಲ್ಲ ಮಾಡ್ಕೊಟ್ಬಿಟ್ರು. ಸರ್ 129 ಸದನ ಬಂದು ಎಷ್ಟು ಎಕರೆ ಜಮೀನಿದೆ ಸರ್? ಇದಕ್ಕೆ 106 ಎಕರೆ ಇದೆ, ತುಂಬಾ ಇದೆ. ಇದರಲ್ಲಿ ಮಾಡಿರೋ ಮಾಡಿರೋ ದಾಖಲೆಗಳು ಇದರಲ್ಲಿ 60 ಎಕರೆ ಮಾಡಿದ್ದಾರೆ. 15 ಬ್ಲಾಕ್. ಇದನ್ನ ನಾವು ಯಾರು ಪ್ರಶ್ನೆ ಮಾಡಿದ್ರೆ ಇನ್ನೆಲ್ಲನೂ ಮಾಡ್ಬಿಡ್ತಾರೆ. ಎಷ್ಟು ಬ್ಲಾಕ್ ಮಾಡಿದ್ದಾರೆ? 6 ಬ್ಲಾಕ್ ಮಾಡಿದ್ದಾರೆ. ದಾಖಲೆ ಇದೆ ನೋಡ್ರಿ, ಇಲ್ಲಿ ಇದೆಯಲ್ಲ. ಮಂಜುನಾಥ್ ಅವ್ರ ಟೇಬಲ್ ಮುಂದೆ ಇದೆ. ಇವತ್ತೇ ಯಾಕೆ ಸ್ಥಳಕ್ಕೆ ಬಂದೀವಿ, ಇವತ್ತೇ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇನ್ನೊಂದು 3-4 ದಿವಸ ಬಿಟ್ರೆ ಖಾತೆ ಪಾಣಿ ಎಲ್ಲ ಇವ್ರ ಹೆಸರು ಕೂತ್ಕೊಳ್ಳುತ್ತೆ. ಆ ಮಟ್ಟದಲ್ಲಿ ಫೈಲ್ ತಯಾರು ಮಾಡಿ ಅವ್ರ ಮುಂದೆ ಇಟ್ಟಿದ್ದಾರೆ. ಈ ಕ್ಷೇತ್ರದ ಈ ತಾಲೂಕಿನ ತಹಶೀಲ್ದಾರ್ ಭರತ್ ಅನ್ನೋರಿಗೆ ಒತ್ತಡ ಇದೆ, ಅದನ್ನ ಮಾಡ್ತಾ ಇಲ್ಲ. ನಾನು ಸಸ್ಪೆಂಡ್ ಆಗ್ತೀನಿ ಅಂತ. ಅದೇ ಜಾಗಕ್ಕೆ ಬಂಗಾರಪೇಟೆಯ ಉಪ ತಹಶೀಲ್ದಾರ್ನ ಇಲ್ಲಿ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನಷ್ಟು ಭೂ ಹಗರಣ ಭೂ ಕಳ್ಳತನ ಮಾಡೋದಕ್ಕೆ. ಅವ್ರ ಮಾತು ಹೇಳೋರು ಕೇಳೋರು ಬೇಕಿಲ್ಲಿ. ಈ ತಹಶೀಲ್ದಾರ್ ಭರತ್ ಮಾಡ್ತಾ ಇಲ್ಲ, ಗೊತ್ತು ಆತನಿಗೆ ಅಕ್ರಮ ಆಗಿದೆ. ಇದು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಅರಣ್ಯ ಪ್ರದೇಶ, ಇದನ್ನು ನಾನು ಮಾಡಿದ್ರೆ ನನ್ನ ಮನೆಗೆ ಹೋಗ್ತೀನಿ ಅಂತ ಅದನ್ನ ಗೊತ್ತು, ಮಾಡ್ತಾ ಇಲ್ಲ. ಎದುರಿಸ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕರು. ನಾನೊಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ ಶಾಸಕರಿಗೆ. ವೆಂಕಸಂದ್ರದ್ದು ಇದೇ ರೀತಿ ನಾನು ಹೇಳಿದೆ, 100ಗೆ 80 ಒಂದು 10 ಖಾತೆಗಳನ್ನು 10 ಸೈಟ್ಗಳನ್ನು ಗ್ರಾಮ ಠಾಣಾ ಜಮೀನು ಒಬ್ಬರಿಗೆ ಮಾಡಿದ್ದೀರಿ. ಇದು ನಿಮ್ಮ ಮಾಡಿಲ್ಲ ಅನ್ನೋದಾದರೆ, ಅದು ಸರಿ ಅನ್ನೋದಾದರೆ ಮಾಡಿರೋದು ನಾವು ತಪ್ಪು ಅಂತ ಹೇಳಿದ್ವಿ. ಇಲ್ಲ ಆ ಊರು ಜನರಿಗೆ ಉಳಿಬೇಕು ಅನ್ನೋದಾದರೆ ಈ ಕ್ಷೇತ್ರದ ಜನರು ಶಾಸಕರು ಅವ್ರ ಪರವಾಗಿ ನಿಂತು ಕೆಲಸ ಮಾಡಲಿ. ಊರಿನ ಸೌಕರ್ಯ ನಿಲ್ಲಿಸಬೇಕು. ನಾಳೆ ಸ್ಕೂಲ್ಗೋ ಮತ್ತೊಂದಕ್ಕೆ ಏನಕ್ಕೂ ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಮಾಡಲಿ ಅಂತ ಸವಾಲು ಮಾಡಿದೆ. ಇದುವರೆಗೂ ಶಾಸಕರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಇದಕ್ಕೂ ಹೇಳ್ತೀನಿ, ನಾನು ಇದಕ್ಕೆ ಭಾಗಿಯಾಗಿಲ್ಲ ಅಂತ ಏನಾದರೂ ಶಾಸಕರು ತಿಳಿಸಿದ್ರೆ ಕೂಡಲೇ ತಾಲೂಕು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಮತ್ತೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ವಾಪಸ್ ಸರ್ಕಾರಕ್ಕೆ ಬರೀರಿ. ರಿಸರ್ವ್ ಮಾಡ್ರಿ, ಸರ್ಕಾರಕ್ಕೆ ಉಳಿಸ್ರಿ. ಇಲ್ಲಾಂದ್ರೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರು ಕಡು ಬಡವರಿದ್ದಾರೋ, ಭೂಮಿ ರೈತರಿದ್ದಾರೋ ಅವ್ರಿಗೆ ಭೂಮಿ ಕೊಡಿ. ನಿಮಗೆ ಇದು ಒಂದು ಸವಾಲು ಆಗ್ತಾ ಇದ್ದೀನಿ, ಸ್ವೀಕಾರ ಮಾಡ್ತೀರಾ ಮಾಡ್ರಿ. ಈ ಕ್ಷೇತ್ರಕ್ಕೆ ಶಾಸಕರು ನೀವು. ನಾನು ಕೇಳ್ತಾ ಇದ್ದೀನಿ, ನನಗೆ ಹಕ್ಕಿದೆ. ನನ್ನ ಜನರ ಪರವಾಗಿ ಕೇಳ್ತಾ ಇದ್ದೀನಿ, ಕ್ಷೇತ್ರದ ಜನರ ಪರವಾಗಿ ಕೇಳ್ತಾ ಇದ್ದೀನಿ. ನೀವು ಇದಕ್ಕೆ ಉತ್ತರ ಕೊಡಿ. ಯಾರು ಇದಕ್ಕೆ, ಯಾರು ಆಳೋದು ನಮ್ಮ ಕ್ಷೇತ್ರನ, ಯಾರು ಈ ಕ್ಷೇತ್ರಕ್ಕೆ ಒಡೆಯ, ಯಾರು ಜನಪ್ರತಿನಿಧಿ, ಏನಾಗ್ತಾ ಇದೆ ಕೆಜಿಎಫ್ ಕ್ಷೇತ್ರ, ಯಾರು ಕೇಳೋರೇ ಇಲ್ವಾ? ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತ ನೀವು ಶ್ರಮಪಟ್ಟು ಗೆಲ್ಸಿರ್ಬೋದು. ಅಧಿಕಾರ ಎಲ್ಲರಿಗೂ ಬರೋದು ಏನಕ್ಕೆ? ಜನರು ಸೇವೆ ಮಾಡೋದಕ್ಕೆ. ನೀವು ಗೆದ್ದ ಮೇಲೆ ಕ್ಷೇತ್ರದ ಎಲ್ಲ ಜನರಿಗೂ ನೀವು ಶಾಸಕರು. ಆ ರೀತಿ ಕೆಲಸ ಮಾಡಿ. ನೀವು ಕೋಲಾರವ್ರಿಗೆ, ಶ್ರೀನಿವಾಸಪುರದವ್ರಿಗೆ, ಬೇರೆ ಬೇರೆ ತಾಲೂಕವ್ರಿಗೆ ನೀವು ಈ ರೀತಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಜಮೀನನ್ನು ನೀವು ಲೂಟಿ ಮಾಡ್ತೀರ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಕೆಜಿಎಫ್ನ ಮಡಗ್ತೀರಾ ನೀವು? ಎಲ್ಲ ಕಡೆ ಹುಡುಕಾಡೋದು, ಎಲ್ಲಿ ಸರ್ಕಾರಿ ಜಾಗ ಇದೆ, ಯಾರು ಯಾಮಾರಿದ್ದಾರೆ, ಯಾರನ್ನ ಎದುರಿಸ್ಬೋದು, ಯಾರನ್ನ ಮೋಸ ಮಾಡ್ಬೋದು, ಯಾರಿಗೆ ವಂಚನೆ ಮಾಡ್ಬೋದು ಅಂತೇಳಿ ದಿನ ಇದೇನ ಕೆಲಸ ನಿಮ್ದು? ಏನ್ ಮಾಡ್ತಾ ಇದ್ದೀರಿ? ಅದಕ್ಕೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನೇನು ಮಾಡ್ತವೆ ಅನ್ನೋದಕ್ಕೆ ನಮ್ಮ ಕ್ಷೇತ್ರದ ಈ ಸಮಸ್ಯೆನೂ ಕೂಡ ಒಂದು ಉದಾಹರಣೆ. ಫೈನಲಿ ಜಿಲ್ಲಾಧಿಕಾರಿ